ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು. ಶ್ರೇಯಾಂಕ ಪಾಟೀಲ್ ಅವರು WPLನಿಂದ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಹೇಳಬೇಕು. RCB ತಂಡಕ್ಕೆ ಶ್ರೇಯಾಂಕ ಪಾಟೀಲ್ ಬದಲಾಗಿ ರೀಪ್ಲೇಸ್ಮೆಂಟ್ ಆಗಿ ಒಂದು ಹೊಸ ಆಟಗಾರತಿ ಬಂದಿದೆ ಅಂತ ಹೇಳಬೇಕು. ಶ್ರೇಯಾಂಕ ಪಾಟೀಲ್ ಅವರು RCB ಫ್ಯಾನ್ಸ್ಗಳ ಹತ್ರ ಕ್ಷಮೆ ಕೂಡ ಕೇಳಿದ್ದಾರೆ ಅಂತ ಹೇಳಬೇಕು. ಹಾಗಾದರೆ RCB ತಂಡಕ್ಕೆ ಬಂದಿರುವಂಥ ಆಟಗಾರತಿ ಯಾರು, ಶ್ರೇಯಾಂಕ ಪಾಟೀಲ್ ಅವರು ಏನಂತ ಕ್ಷಮೆ ಕೋರಿದ್ದಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದರ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಶ್ರೇಯಾಂಕ ಪಾಟೀಲ್ ಅವರು ಏನು ಹೇಳಿದ್ರಪ್ಪ ರೂಲ್ಡ್ ಔಟ್ ಆಗಿರೋ ಬಗ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನನಗೂ ತುಂಬಾನೇ ಬೇಜಾರಾಗ್ತಿದೆ. ಯಾಕಂತಾರೆ ಈ ವರ್ಷ WPL ನಾನು ಆಡಬೇಕು ಅಂತಲೇ ಇದ್ದೆ, ಆದರೆ ಇಂಜುರಿ ಜಾಸ್ತಿ ಹಾಕೊಂಡಾಗಿ ನಾನು ಪ್ರಾಕ್ಟೀಸ್ ಕ್ಯಾಂಪಲ್ಲೂ ಕೂಡ ಆಡೋಕ್ಕಾಗಿಲ್ಲ. ಹಾಕೊಂಡಾಗಿ ಇಂಜುರಿ ಆದ ಕಾರಣಾಗಿ ಈ ವರ್ಷ WPL ಮಿಸ್ ಮಾಡ್ಕೊತಾ ತುಂಬಾ ಬೇಜಾರಾಗ್ತಿದೆ ನನಗೆ ಅಂತ ಶ್ರೇಯಾಂಕ ಪಾಟೀಲ್ ಅವರು ಹೇಳಿದಾರೆ ಅಂತ ಹೇಳಬೇಕು. ಮತ್ತು ಫ್ಯಾನ್ಸ್ಗಳು ನಾನು ಆಟ ನೋಡೋಕ್ಕೆ ಕಾಯ್ತಿರೋ ಮೊದಲಾಗಿ ನಾನು ಫ್ಯಾನ್ಸ್ಗಳ ಕ್ಷಮೆ ಕೇಳ್ತೀನಿ, ಮುಂದಿನ ವರ್ಷ ಡೆಫಿನೆಟ್ ಆಡ್ತೀನಿ ಅಂತ ಶ್ರೇಯಾಂಕ ಪಾಟೀಲ್ ಅವರು ಹೇಳಿದ್ರು ಅಂತ ಹೇಳಬೇಕು. ಇನ್ನು ಶ್ರೇಯಾಂಕ ಪಾಟೀಲ್ ಬದಲಾಗಿ ಬಂದಿರೋಂಥ ಆಟಗಾರತಿ ಯಾರಪ್ಪ ಅಂತ ಅಂದರೆ ಸ್ನೇಹ ರಾಣಾ ಅಂತ ಹೇಳಬೇಕು. ಇವರು ಕಳೆದ ವರ್ಷ ಗುಜರಾತ್ಗೆ ಆಡು ಅಂತ ಹೇಳಬೇಕು. ಇವರು ಮೇನ್ ಆಗಿ ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳಬೇಕು. ಬೌಲಿಂಗ್ ಪಕ್ಕ, ಬ್ಯಾಟಿಂಗ್ ಅಷ್ಟೇ ಅಂತ ಹೇಳಬೇಕು. ಇವರ ಬೆಸ್ಟ್ ಬಂದು 3 ವಿಕೆಟ್ ಕಿತ್ತ ಅಂತ ಹೇಳಬೇಕು. T20 ಇತಿಹಾಸದಲ್ಲಿ ಇವರು 21 ವಿಕೆಟ್ ಕಿತ್ತಾರೆ T20 ಅಂತ ಹೇಳಬೇಕು. ಇನ್ನು ಓಡಿಯಲ್ಲಿ 24, ಟೆಸ್ಟಲ್ಲಿ 4 ವಿಕೆಟ್ ಕಿತ್ತಾರೆ ಅಂತ ಹೇಳಬೇಕು. ಸ್ನೇಹ ರಾಣಾ ಅಂತ ಹೇಳಬೇಕು. ಇವರು RCB ತಂಡಕ್ಕೆ ಆಡ್ತಾರ ಚಾನ್ಸ್ ಕೊಡ್ತಾರೆ ಅಂತ ಹೇಳಬೇಕು. ಆದರೂ ಕೂಡ ಈ ಟಾಪ್ 6 ಅಲ್ಲಿರುವಂಥ ಟಾಪ್ 6 ಪ್ಲೇಯರ್ಸ್ಗಳು ಮಿಸ್ ಆಗಿದ್ದಾರೆ. ಆದರೂ ಕೂಡ ನಮ್ಮ RCB ತಂಡ ಮೊದಲೇ ಮ್ಯಾಚ್ ಗುಜರಾತ್ ವಿರುದ್ಧ ಗೆದ್ದಿದ್ದು ನೋಡ್ತು ಅಂದರೆ ಯಾವುದೇ ಟೀಮ್ ಬಂದರೂ ಎಷ್ಟೇ ಸ್ಕೋರ್ ಬಂದು ಚಚ್ಚಿ ಬಿಸಾಕಿದೆ ಟೀಮ್ ಅಷ್ಟೇ ಗುರು. ಸ್ನೇಹ ರಾಣಾ ಅವರು ಬಂದಿರೋ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಿಡರ್ ಮಾಡಿ. RCB ತಂಡಕ್ಕೆ ಸ್ನೇಹ ರಾಣಾ ಅವರು ತುಂಬಾ ಹೆಲ್ಪ್ ಆಗ್ಬೋದು ಮುಂದೆ ಬರೋ ವಿಚಾರದ ಅಂತ ಹೇಳ್ಬೇಕು. ಯಾಕಂದರೆ ಇವರು ಒಳ್ಳೆ ಬೌಲಿಂಗ್ ಅಂತ ಹೇಳಬೇಕು, ಆಫಿನ ಬಿಟ್ಟು ಅಂತ ಹೇಳಬೇಕು. ಸೇಮ್ ಶ್ರೇಯಾಂಕ ಪಾಟೀಲ್ ಥರ ಅಂತ ಹೇಳಬೇಕು. ಇವ್ರಿಗೆ 30 ವರ್ಷ ಆಗಿದೆ ಆಲ್ರೆಡಿ ಅಂತ ಹೇಳಬೇಕು ಸ್ನೇಹ ರಾಣಾಗೆ ಅಂತ ಹೇಳಬೇಕು. ಸ್ನೇಹ ರಾಣಾ ಅವರು RCB ತಂಡದ ಫ್ಯೂಚರ್ ಆಟಗಾರತಿ ಆಗಲಿ ಅಂತ ಬಯಸೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದ ಆಡಬೇಕು. ನಮಸ್ಕಾರ. ಸ್ನೇಹ ರಾಣಾ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಮತ್ತು ಶ್ರೇಯಾಂಕ ಪಾಟೀಲ್ ಅವರು ರೂಲ್ ಔಟ್ ಆಗಿರೋ ಬಗ್ಗೆ ಇನ್ನು ಸೋಫಿ ಡಿವೈನು, ಸೋಫಿ ಮಾಲಿನಿ 4 ಜನ ರೂಲ್ ಔಟ್ ಆಗಿದ್ದಾರೆ. ಇನ್ನೂ ಕೂಡ ಯಾರು ಆಗ್ತಾರೋ ಗುರು ನೋಡೋಕ್ಕಾಯ್ತಲ್ಲ ನಮ್ಮ RCB ಟೀಮ್ನ ಅಂತ ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದ ಆಡಬೇಕು. ನಮಸ್ಕಾರ. ಜೈ RCB, ಸಲಿಕಾಪ್ ನಮ್ಮದೇ ಗುರು.